ಸರ್ ಫಸ್ಟು ನಿಮ್ಗೆ ಥ್ಯಾಂಕ್ಸ್. ಅದೇ ನಿನ್ನೆ ಒಂದು ವಿಡಿಯೋ ನಾನು ನೋಡಿದೆ, ನನಗೆ ಶಾಕ್ ಆಯಿತು. ನೀವು ಬಂದು ಕೇಳ್ತಾ ಇದ್ದೀರಾ, ನೀವೇ ಫೋನ್ ಮಾಡಿ ನನ್ನ ಕರೆದ್ರಿ, ರಿಯಾಲಿಟಿ ಕೇಳೋಣ ಬನ್ನಿ ಅಂತ. ಖುಷಿ ಆಯಿತು. ನನ್ನ ಹೆಸರು ವಾಹಿದ್, ನಮ್ಮಮ್ಮ ಇಲ್ಲಿ SDPI ಕೌನ್ಸಿಲರ್. ಸರಿನಾ, ನಾನು ಇಲ್ಲಿ ಹುಟ್ಟಿ ಬೆಳೆದಿರೋನು. ನಾನು ಈ ಏರಿಯಾಗೆ ಎಷ್ಟು ಏನು ಮಾಡಬೇಕು ಎಲ್ಲ ಮಾಡಿಟ್ಟಿದ್ದೀನಿ. ಅದು ನೀವು ಜನರಿಗೆ, ಅದೇ ಜನರು ಏನು ಮಾತಾಡಿದಾರೋ ಅವರೇ ಹೋಗಿ ಡೈರೆಕ್ಟಾಗಿ ನೀವು ಕೇಳ್ಬೋದು. ಮೊನ್ನೆ ವಿಡಿಯೋ ಮಾಡಿರೋದ್ರಲ್ಲಿ ಯಾರೋ ಒಬ್ಬ 2-3 ಜನ ಬಂದು ಇವ್ರಿಗೆ ಏನೇನೋ ಹೇಳಿ ಎಪ್ಸಿ ಏನೋ ಮಾತಾಡೋಕೆ ಹೋಗಿ ಏನೋ ಮಾತಾಡ್ಬಿಟ್ಟಿದ್ದಾರೆ. ಅವ್ರ ಪಶ್ಚಾವ ಇದೆ. ನಾನು ಹೋಗಿ ಮಾತಾಡಿದೆ, ಹೇಳಿದ್ದಕ್ಕೆ ಅವ್ರಿಗೆ ಅವ್ರ ಬಾಯಿಂದ ನೀವೇ ಕೇಳಿಸ್ಕೊಳ್ಳಿ. ಸೊ 23 ಬೀದಿಗಳಿದಾವೆ, ಅದರಲ್ಲಿ 2 ಬೀದಿ ಸ್ವಲ್ಪ ಕೆರೆಗೆ ಹತ್ರ ಇರುವಂಥದ್ದು. ಸರಿನಾ, ಬಿಕ್ಕಿದ 21 ಬೀದಿಗೆ ಯಾರು ಹೋಗಿಲ್ಲ. ಅಲ್ಲಿ ಏನ್ ಡೆವಲಪ್ಮೆಂಟ್ ಮಾಡಿದೀನಿ, ಹೆಂಗಿದೆ ಅನ್ನೋದು ಜನರು ಬೈಲಿ ಕೇಳಿಸ್ಕೋಬೇಕು ನೀವು. ಇವಾಗ ಈ 2 ಬೀದಿಗೆ ಬಂದಿದಾರಲ್ಲ, ಯಾರೋ ಹೇಳಿದ್ರು ಈ ತರ ಮನೆ ಒಳಗಡೆ ನೀರು ನುಗ್ಗಿಬಿಟ್ಟಿದೆ, ಇಲ್ಲಿ ಬಂದ್ಬಿಟ್ಟೆ ಅಂತ ಹೇಳಿ. ಅವೆಲ್ಲ ಸುಳ್ಳು. ನೀವು ಕಣ್ಣಾರೆ ಎಲ್ಲಾ ತೋರಿಸ್ಬೇಕು. ಯಾರ ಮನೆಯಲ್ಲೂ ಏನು ನೀರು ನುಗ್ಗಿಲ್ಲ. ಸರಿನಾ, ಇಲ್ಲಿ ಒಂದು ರಾಜಕಾಲುವೆ ಇದೆ. ಆ ರಾಜಕಾಲುವೆ ಮೇಲೆ ಕೆರೆ ಜಾಸ್ತಿ, ನೀರ್ ಜಾಸ್ತಿ ಇರೋದ ಕಾರಣದಿಂದ ಸ್ವಲ್ಪ ಬಂದಿರತ್ತೆ. ಅದು ಕಾಮನ್ನು. ಅದು ನಾವು ಏನ್ ಮಾಡಕ್ಕಾಗಲ್ಲ, ಮುನ್ಸಿಪಲ್ ಅವರು ಏನ್ ಮಾಡಕ್ಕಾಗಲ್ಲ. ಅದು ನೀರಿನ ಸಮಸ್ಯೆ ಅದು. ಹಾಗೆ ಮತ್ತೆ ಎಲ್ಲೋ ಒಂದ್ ಜಾಗದಲ್ಲಿ ನೀರಿನ ಬಗ್ಗೆ ಹೇಳಿದ್ದಾರೆ, ಅದನ್ನು ಬಂದು ಕೇಳಿ. ಕೌನ್ಸಿಲರ್ ಅಂತಂದ್ರೆ ಮೂಲಭೂತ ಸೌಕರ್ಯಗಳು ಏನೇನಿದಾವೆ ಅದೆಲ್ಲ ಕ್ಲಿಯರ್ ಮಾಡುವಂತ ಕೆಲಸ ಮಾಡುವಂಥದ್ದು. ಏನದು ಅಂತಂದ್ರೆ ಅವ್ರು ಬೇಕಾಗಿರೋ ಡ್ರೈನು, ರೋಡು, ನೀರು, ಲೈಟ್, ಇದು 4ಕ್ಕೆ ಕೇಳೋ ಜನ. ಈ 4 ಪ್ರಶ್ನೆ ನೀವು ಕೇಳ್ಬೇಕಾಗಿರೋ. ಬೇರೆದಿದ್ರೆ ಅದು ಪರ್ಸನಲ್, ನಮ್ಮ ಖುಷಿಯಾಗಿ ನಾವು ಹೆಲ್ಪ್ ಮಾಡ್ತೀವಿ. ಈ 4 ನಿಮ್ಗೆ ನೀರಿನ ಸೌಕರ್ಯ ಆಗಿದೆ, ಓಕೆ ಡನ್. ರೋಡು, ಡ್ರೈನ್, ಲೈಟು, ಈ 4 ಕರೆಕ್ಟ್ ಆಗಿದೆ ಅಂದ್ರೆ ಈ ಕೌನ್ಸಿಲರ್ ಕರೆಕ್ಟ್ ಆಗಿ ಕೆಲಸ ಮಾಡಿದಾನೆ ಅಂತ ಅರ್ಥ ಅಲ್ವಾ? ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ನೋಡಿ, ಕೆಲಸ ಮಾಡಿರೋನು, ಕಷ್ಟ ಬಿದ್ದಿರೋನು, ಜನರ ಮಧ್ಯದಲ್ಲಿ ಇರೋನು ಯಾವತ್ತೂ ಭಯ ಬೀಳಲ್ಲ. ಸೊ ಈ ತರ ಏನೋ ವಿಡಿಯೋ ಮಾಡಿದೆ ಅಂತ ಹೇಳಿ ನಾನು ಕೆಲಸ ಮಾಡದೇ ಇದ್ರೆ ಇಲ್ಲಿ ಬರ್ತಾ ಇರ್ಲಿಲ್ಲ, ಬಂದು ನಿಮ್ಗೆ ಮಾತಾಡ್ತಾ ಇರ್ಲಿಲ್ಲ. ನಾನು ಕೆಲಸ ಮಾಡಿದೀನಿ, ನಾನು ಏನ್ ಮಾಡಿದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸರಿನಾ, ನಾನು ಜನರ ಮಧ್ಯದಲ್ಲಿ ಇರೋನು. ಪ್ರತಿ ವಾರ ಅವ್ರ ಮನೆಗೆ ಬಂದು ಟೀ ಕುಡಿಯೋರು, ಎಲ್ರ ಮನೆಯಲ್ಲಿ. ಅಷ್ಟು ಚೆನ್ನಾಗಿರೋನು. ಅವ್ರು ಏನೋ ಬೇರೆಯವ್ರು ಏನೋ ಹೇಳಿದಕ್ಕೆ ಹೇಳ್ಬಿಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ, ಏನ್ ನಿಜಾಂಶ ಅನ್ನೋದು ಇವಾಗ ನಿಮ್ಮ ಮೀಡಿಯಾ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ. ನೀವು ದಯವಿಟ್ಟು ಬಂದು ಎಲ್ಲವನ್ನು ತೋರಿಸ್ಕೊಡಿ. ಸರಿನಾ? ಹಾ, ಮತ್ತೆ ಇನ್ನೊಂದು ವಿಷಯ ನೋಡಿ, ಇದೇ ಬೀದಿ ಅದು. ಇದೇ ಬೀದಿಯಲ್ಲಿ ಲಾಸ್ಟ್ ನಾನು ಗೆದ್ದು ಬಂದಾಗ 5 ವರ್ಷದ ಹಿಂದೆ ಫುಲ್ಲು ನೀರು ಬಂದ್ಬಿಟ್ಟಿದ್ದು. ಅವಾಗ ನಮ್ಮ MLA ನಾಗೇಶ್ ಸಾಹೇಬ್ರದ್ದು ಮಿನಿಸ್ಟ್ರು ಅವರು ಬಂದಿದ್ರು, ಕಮಿಷನರ್ ಬಂದಿದ್ರು. ಎಲ್ಲ ನೋಡ್ಬಿಟ್ಟು ಅದಕ್ಕೆ ಏನ್ ಕ್ಲಿಯರ್ ಮಾಡ್ಬೇಕಾಗಿರೋ ಆ ಕಟ್ಟೆ ಹತ್ರ ಎಲ್ಲ ಮಾಡಿ ಕ್ಲಿಯರ್ ಮಾಡಿದ್ರೆ. ಅವತ್ತಿಂದ ಇವಾಗವರೆಗೂ ಇಲ್ಲೆಲ್ಲೂ ನೀರು ಬಂದಿಲ್ಲ. ಇವಾಗ ನೀವೇ ನೋಡ್ಕೊಳ್ಳಿ, ನೀರ್ ಎಲ್ಲಾದ್ರೂ ಇದೆಯಾ? ಈ ಬೀದಿಗೆ ಏನ್ ಬೇಕು? ಲೈಟ್ಸ್ ಬೇಕಾ, ರೋಡ್ ಬೇಕಾ, ಡ್ರೈನ್ ಬೇಕಾ, ನೀರ್ ಬೇಕಾ, ಎಲ್ಲ ಸೌಕರ್ಯ ಆಗಿದೆ. ಈ ಜನರಿಗೆ ನೀವೇ ಕೇಳ್ಬೋದು. ಸರಿನಾ? ಅವ್ರ ಮುಂದೆನೆ ಬಂದು ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇರೋದು. ನೀವು ಹಿಂಗೆ ಬನ್ನಿ, ಬರ್ತಾ ಹೋದ್ರೆ ಈ ಬೀದಿಯಲ್ಲಿ ನೋಡಿ, ಹಿಂಗೆ ಈ ತೋರಿಸಿ, ಈ ಬೀದಿನ ತೋರಿಸಿ. ಈ ಬೀದಿಯಲ್ಲಿ ಗಾಡಿ ಹೋಗಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ಗಲೀಜಾಗಿರೋ ಬೀದಿ. ಇವಾಗ ದೊಡ್ಡದಾಗ ಕಾಣಿಸೋದು, ಚಿಕ್ಕದ ಬೀದಿ ಇದು. ಈ ಬೀದಿನ ನಾನು ಯಾವ ತರ ಮಾಡಿದೀನಿ ಅದೇ ಬೀದಿಯವ್ರನ್ನ ಕೇಳಿ. ಯಾರೈತೆ ಆ ವಿಡಿಯೋದಲ್ಲಿ ಎಲ್ಲ ಮಾತಾಡಿದಾರೋ ಅವ್ರ ಬಾಯಿಂದಾನೆ ಕೇಳ್ಬೇಕು ನೀವು. ಸರಿನಾ? ಬನ್ನಿ. ಮಬಿ परेशानी है। हम ना हमारे काउंसलर, हम ना क्या भी नहीं, हम ना रोड भी डाल को ही, पानी भी डाल को ही, करंट भी सही है, सब भी सही है। हम ना उधर की परेशानी हम ना मालूम नहीं है भाई, उनकी परेशानी उनको सॉल्व कर डालो, हम ना मालूम नहीं है। हम ना क्या भी काउंसलर से तकलीफ नहीं है। ಮಾಡ್ಬೇಕಾರೋ ಮೂಲಭೂತ ಸೌಲಭ್ಯಗಳೆಲ್ಲ ನಾನು ಕ್ಲಿಯರ್ ಆಗಿ ಮಾಡಿದೀನಿ. ಸರಿನಾ? ಸೊ ಅದಾಗಿ ಅದು ಬಂದಿರೋ ಪ್ರಾಬ್ಲಮ್ಸ್ ಬೇರೆದು, ಇಲ್ಲಿ ಬೇರೆ ಇರುವಂತದ್ದು. ಅಲ್ಲಿ ಆಕ್ಚುಲಿ ಯಾರ ಮನೆಯಲ್ಲೂ ಏನ್ ನೀರ್ ಬಂದಿಲ್ಲ. ದಯವಿಟ್ಟು ನಾನು ಕಮಿಷನರ್ಗೂ ಅದೇ ಹೇಳಿದೆ, ಸರ್ ಏನ್ ತೊಂದರೆ ಇಲ್ಲ, ಏನ್ ಪ್ರಾಬ್ಲಮ್ ಇಲ್ಲ, ಏನಕ್ಕೆ ಅಂತ ಹೇಳಿ. ಯಾರಿಗೂ ಏನು ತೊಂದರೆ ಇಲ್ಲ. ಇಲ್ಲಿ ನೀರಿನ ಪ್ರಾಬ್ಲಮ್ ಇಲ್ಲ, ಡ್ರೈನ್ ಪ್ರಾಬ್ಲಮ್ ಇಲ್ಲ, ರೋಡ್ ಪ್ರಾಬ್ಲಮ್ ಇಲ್ಲ, ಲೈಟ್ ಪ್ರಾಬ್ಲಮ್ ಇಲ್ಲ. ಇದು ಬಂದವ್ರೆ ಬರ್ರಿ ಅಂತ ಕರ್ದ್ರು. ಅದಕ್ಕೆ ನಾವು ನಾಯಿಗಳಿಗೆ ಎಲ್ಲ ಜಾಸ್ತಿ, ನಾಯಿ ಜಾಸ್ತಿ ಆಗ್ಬಿಟ್ಟೈತೆ, ಮಕ್ಳಿಗೆಲ್ಲ ಕಚ್ಬಿಡ್ತೈತೆ. ಅದಕ್ಕೆ ನಾವು ಹೇಳೋಣ ಅಂತ ಹೋಗಿದ್ದು. ಅದು ಬಿಟ್ಟು ಅದು ಇದು ಅಂತ ಏನೇನ್ ಅವ್ರು ಮಾಡ್ಕೊಂಡಿದಾರ ನಮಗ್ ಗೊತ್ತಿಲ್ಲಮ್ಮ. ನಮ್ಗೆ ಇಷ್ಟು ತೊಂದ್ರೆ ಐತೆ, ಬರೇ ನಮ್ಗೆ ಏನು ತೊಂದ್ರೆ ಇಲ್ಲ. ನಾಯಿ ಇದೆ ನಮ್ಗೆ ತೊಂದ್ರೆ ಇರೋದು. ನಮ್ದು ಕೌನ್ಸಿಲರ್ದು ಏನು, ನಮ್ಗೂ ಕೌನ್ಸಿಲರ್ಗೂ ಏನು ತೊಂದ್ರೆ ಇಲ್ಲ. ನೀರ್ ಐತೆ, ಮತ್ತೆ ನೀರ್ದು ಏನು ಏನು ಇಲ್ಲ. ಲೈಟ್ಗಳು ಐತೆ, ರೋಡ್ಗಳು ಐತೆ, ಎಲ್ಲ ಐತೆ ನಮ್ಗೆ. ನಮ್ಗೆ ಅದೂನು ನಮ್ಗೂ ಅವ್ರಿಗೂ ಏನು ಸಂಬಂಧ ಇಲ್ಲ. ನಮ್ಗೆ ಇಷ್ಟು ಗೊತ್ತು. ಅದಕ್ಕೆ ನಾವು ನಾಯಿಗಳಿಗೆ ಅಂತ ನಮ್ಗೆ ಕರ್ದಿದ್ದವ್ರು. ಅದಕ್ಕೆ ನಾವು ನಾಯಿಗಳಿಗೆ ಬಂದಿರೋದು. ನಾಯಿದು ಜಾಸ್ತಿ ಕಾಟ ಐತೆ ಅಂತ ನಮ್ಗೆ ಕರ್ದಿದ್ದವ್ರು. ಅದಕ್ಕೆ ನಾವು ನಾಯಿಗೆ ನಾನು ಇವಾಗ ಇದು ಮೀಡಿಯಾ ಮುಖಾಂತರನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಮುನ್ಸಿಪಲ್ ಅವ್ರಿಗೆ ಲೆಟರ್ಸ್ ಕೊಟ್ಟಿದ್ದಾಗಿದೆ. DC ಸಾಹೇಬ್ರಿಗೂ ಹೋಗಿದೆ ಈ ವಿಷಯ. DC ಸಾಹೇಬ್ರು ಆಕ್ಷನ್ ತಗೊಳ್ಳಕ್ ಕೂಡ ಪ್ಲಾನ್ ಮಾಡ್ತದೆ ಅಂತ ಗೊತ್ತಾಯ್ತು ನನಗೆ. ನಾಯಿಗಳ ಕಾಟ ಜಾಸ್ತಿ ಆಗಿದೆ. ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ನೀವು. ದಯವಿಟ್ಟು ಈ ಮೀಡಿಯಾ ಮುಖಾಂತರ ಮುನ್ಸಿಪಲ್ ಕಮಿಷನರ್ಗಾಗ್ಲಿ, ನಾವು ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಈ ನಾಯಿಗಳ ಸಮಸ್ಯೆ ಆದಷ್ಟು ಬೇಗ ಸರಿಪಡಿಸಿದ್ರೆ ಒಳ್ಳೇದು.
ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಟ್ಯಾಕ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಈ ಮೀಡಿಯಾ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ದಯವಿಟ್ಟು ಈ ಮೀಡಿಯಾ ಮುಖಾಂತರ ನೀವು ಅವ್ರಿಗೆ ಯಾರ ಅದಕ್ಕೆ ಅಧಿಕಾರಿಗಳಿದ್ದಾರೆ ಅಲ್ಲಿವರೆಗೂ ಕಳಿಸ್ಕೊಡಿದ್ದಾನೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಡ್ರೈನ್ ಹೇಗಿದೆ, ರೋಡ್ ಹೇಗಿದೆ, ಲೈಟ್ಸ್ ಏನಿದೆ, ನೀರಿನ ಸಮಸ್ಯೆ ಏನಿದೆ ಅಂತ ಪ್ರತಿಯೊಬ್ಬರಿಗೂ ಇಲ್ಲಿ ಗೊತ್ತಿದೆ. ಇಲ್ಲೂ ಕೂಡ ಅದೇ ಒಂದು ಮಿಸ್ಯೂಸ್ ಮಾಡಿದ್ದಾರೆ. ಅದೇ ಜನರ ಬಾಯಲ್ಲಿ ನೀವು ಕೇಳಿಸ್ಬೇಕು. ಇವಾಗ ನೀರು ಇಲ್ಲಿ ಇಲ್ಲ ಅಂತ ಹೇಳಿ ಯಾರೋ ಒಬ್ರು ಹೇಳಿದ್ರು ಅಮ್ಮ, ಅಂದ್ರೆ ನೀರು ಇಲ್ಲಿ ಬರ್ತಾ ಇಲ್ಲ, ನಮ್ಗೆ ನೀರಿಲ್ಲ, ಕೌನ್ಸಿಲರ್ ಯಾವಾಗೋ ಬಂದಿರೋದು, ಮತ್ತೆ ಎಲೆಕ್ಷನ್ಸ್ ಟೈಮಲ್ಲಿ ಬರ್ತಾನೆ ಕೇಳ್ತಾನೆ ಅಂತ ಹೇಳಿ ಪ್ರತಿ ವಾರಕ್ಕೆ 2 ಸತಿ 3 ಸತಿ ಇವ್ರ ಮನೇಲಿ ಬಂದು ಟೀ ಕುಡ್ಕೊಂಡು ಹೋಗೋದು. ನಾನು ಇಲ್ಲ ಕೂತ್ಕೊಂಡು ಏನು ಕೆಲಸ ಇಲ್ಲ, ಇಲ್ಲಿ ಎಲ್ಲ ಕೆಲಸ ಮುಗಿಸಿದ್ದೀನಿ, ರೋಡು, ಡ್ರೈನು, ಲೈಟು, ಪೈಪು ಎಲ್ಲ. ಆದ್ರೂ ಬರ್ತೀನಿ ನಾನು ವಿಸಿಟ್ ಮಾಡಕ್ಕೆ, ಅವ್ರ ಬಾಯಿಂದ ಕೇಳಿ ಬನ್ನಿ. ಇವಾಗ ನೀವೇ ನೋಡಿ ರೋಡ್ ಹೆಂಗಿದೆ ನೋಡಿ, ಅಲ್ಲೇ ಕೆರೆ ಹತ್ರ ಎತ್ತರ ಇರೋ ಒಂದು 2 ಬೀದಿಗೆ ಮಾತ್ರ ಬಂದು ಹಿಡಿದಿರೋಂತ ವಿಡಿಯೋ ಅದು, ಸರಿನಾ? ಇವಾಗ ಕೆರೆ ಹತ್ರ ಇದೆ, ಅಲ್ಲಿ ಇಲ್ಲಿ ಮನೆ ಇದೆ. ರೋಡ್ ಹೇಗಿದೆ, ಇಲ್ಲಿ ರೋಡ್ ಹಾಕಕ್ ಆಗಲ್ಲ, ಆದ್ರೂ ಹಾಕ್ಸಿದ್ವಿ ರೋಡ್ ನಾವ್ ಇಲ್ಲಿ. ಬದ್ನೆ ಕಾಂಗೆ ಭಬಿ ಈಗ ಹಾ ಜಾವ್ ಆತರ ಇವ್ರ ಮನೆಗೆ ನಾನು ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಇವ್ರಿಗೆ ಕೇಳಿ, ನಿನ್ನೆ ಆಗಿರೋ ಘಟನೆಗೆ ನನ್ಗೆ ಇವಾಗೂ ನಗು ಬರುತ್ತೆ. ಇವ್ರು ಏನ್ ಹೇಳ್ಬಿಟ್ಟಿದ್ದಾರೆ ಅಂದ್ರೆ, ಯಾರೋ ಅವ್ರು ಮಾತ್ರ ಬಂದು ಯಾವಾಗೋ ಎಲೆಕ್ಷನ್ಸ್ ಟೈಮಲ್ಲಿ ಬರ್ತಾರೆ, ಹಿಂಗ್ ಕೇಳ್ತಾರೆ, ಅಪ್ಪ ಅಮ್ಮ ಅಂತ ಬರ್ತಾರೆ, ಮತ್ತೆ ಕಾಣಿಸಲ್ಲ ಅಂತಾರೆ. ಇವ್ರಿಗೆ ಕೇಳಿ, ಪ್ರತಿ ವಾರ ಇವ್ರು ಫೋನ್ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಅಟೆಂಡ್ ಆಗೋನು ನಾನು. ಈ ಬೀದಿಯಲ್ಲಿ ನೋಡಿ ನೀವು, ರೋಡ್ ಹಾಕ ಕೂಡ ಆಗ್ತಾ ಇರ್ಲಿಲ್ಲ, ಜಗಳ ಮಾಡಿ ಕಾಂಟ್ರಾಕ್ಟ್ಗೆ ರೋಡ್ಸ್ ಹಾಕ್ಸಿದ್ದೀನಿ ನಾನು, ಪೈಪ್ ಲೈನ್ಸ್ ಹಾಕ್ಸಿದ್ದೀನಿ, ಲೈಟ್ಸ್ ಹಾಕ್ಸಿದ್ದೀನಿ, ಎಲ್ಲ ಕ್ಲಿಯರ್ ಆಗಿದೆ, ಇಲ್ಲಿ ಯಾವ್ದು ತೊಂದರೆ ಇಲ್ಲ, ಸರಿನಾ? ನೀರಿನ ವಿಷಯ ಪಾಪ ಅವ್ರು ಕನ್ಫ್ಯೂಸ್ ಆಗಿ ಏನ್ ಹೇಳಿದಾರೆ ಗೊತ್ತಾ, ಕುಡಿಯೋ ನೀರು ಬರಲ್ಲ ಅಂತ. ಮುಲ್ಬಾಲ್ ಇರೋ ಎಲ್ಲ ಜಾಗದಲ್ಲಿ ಕುಡಿಯೋ ನೀರು ದುಡ್ಡು ಕೊಟ್ಟು ತಗೊಂಡು ಕುಡಿತಾ ಇರೋದು. ಬೋರ್ ನೀರಂತೂ ಇವರೇ ಕೇಳಿ, ಬೋರ್ ನೀರು ಬರ್ತಾ ಇಲ್ಲ ಹೇಳಮ್ಮ ಬೋಲಜಿ. ಬೋರ್ ಸಿಹಿ ನೀರು ಬರಲ್ಲ ಸರ್, ಈ ನೀರು ಚೆನ್ನಾಗಿ ಬರ್ತದೆ. ನಾನು ನೆನ್ನೆನೆ ಹೇಳಿದ್ನಲ್ಲ, ಉಪ್ಪು ನೀರು ಸರಿಯಾಗಿ ಬರ್ತದೆ, ಕುಡಿಯೋ ನೀರು ಅಲ್ಲಿ ಹಿಡ್ಕೊಳ್ತೀನಿ, ಅವ್ರು ಕರೀತಾರೆ ಅಷ್ಟೇನೆ ಹೇಳಿರೋದು ನಾನು. ಮತ್ತು ಒಂದು ತಪ್ಪಾಗ್ಬಿಡ್ತು ಅಂತ ಹೇಳ್ಬಿಟ್ಟೆ ನಾನು. ಏನು ನನಗೆ ಅದಾಗತ್ತೆ, ಯಾರೊಬ್ರು ಹೇಳ್ದಂತ ದೊಡ್ಡವ್ರು ಏನು ಹೇಳಕ್ ಬಂದ್ಬಿಡ್ತಾರೆ, ತಪ್ಪಾಗೋಗುತ್ತೆ. ಇವಾಗ ನೀರು, ಬೋರ್ ನೀರು ರೋಡ್ ಮೇಲೆ ಹೋಗುತ್ತೆ, ಆನ್ ಮಾಡಿ ತೋರಿಸ್ತೀನಿ. ನೀರು ಬಂತು, 1 ಗಂಟೆ ತನಕ ಬಂತು, ಬೆಳಗ್ಗೆನೂ ಬಂತಂತೆ ನೋಡಿ ನೀರು. ಸೊ ಈ ತರ ನೀರು ಸಮಸ್ಯೆನೂ ಇಲ್ಲ, ಅದು ಹೇಳಿದ್ದು ಸುಳ್ಳು, ಅದು ಸುಳ್ಳೆ, ಸರಿನಾ? ಇದು ಕ್ಲಿಯರ್ ಆಗ್ಲಿ. कॉल पानी चाय भी ले जाना वाला आदमी में मुझे जरूरत भी नहीं है यहाँ की, ना इनो मेरे से कुछ लेको ही ना मैं इनसे कुछ लेको हो. तो ಈ ವಾರ್ಡಲ್ಲಿ ಕೂಡ ಇದೆ, ಅದು ಈ ಬೀದಿಯಲ್ಲಿ ಎಲ್ಲರೂ ಇಲ್ಲೇ ನಿಂತಿದ್ದಾರೆ ನೋಡಿ. ಕೆಲಸ ಮಾಡಿರೋನು ಇದೇ ಜನರ ಮಧ್ಯದಲ್ಲಿ ಬಂದು ಮಾತಾಡ್ತಾನೆ ಅಲ್ವಾ? ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಕೆಲಸ ಮಾಡಿದ್ದೀನಿ ಅಂತ ಅರ್ಥ. ಭಯ ಬಿದ್ದು ಓಡೋದು, ಬಚ್ಚಿಟ್ಕೊಳ್ಳೋದು ನಮ್ಮ ಬ್ಲಡ್ ಅಲ್ಲಿ ಇಲ್ಲ. ಅದು ಬಂದಿದ್ದೀನಿ, ಮಾತಾಡಿರೋ ಮುಂದೆನೆ ನಿಂತಿದ್ದೀನಿ, ಮಾತಾಡಿರೋ ಮುಂದೆನೆ ಅವ್ರ ಬಾಯಿಂದಾನೇ ಕೇಳಿಸ್ಕೊಂತ ಇದೀರಾ. ನಿಜ ಏನು ಸುಳ್ಳೇನು ಅಂತ. ಹೋಗ ಗೋಯಾ छोड़ो खाले जान. ಇನ್ನೊಂದು ವಿಷಯ ಅದ್ರಲ್ಲಿ ಬಂತು ಸಬ್ಜೆಕ್ಟು ಏನಂತಂದ್ರೆ, ಅಲ್ಲೊಂದು ಉಡ್ಡೆ ಇದೆ ಕಸದ್ದು, ಆ ಉಡ್ಡೆ ಬಂದ ಎತ್ತಗೆ ಇವತ್ತವರೆಗೂ ಬಂದಿಲ್ಲ ಅಂತ ಹೇಳ್ತಾರೆ. ನಾನು ಇಲ್ಲೇ ನಿಂತಿದ್ದೀನಿ, ಅದೇ ಹೇಳ್ತೀನಿ ನೋಡಿ. ಆ ಉಡ್ಡೆ ಎತ್ತಕ್ಕೆ ಇವತ್ತವರೆಗೂ 4 ಎಸತಿ ಆಗ್ತಿದ್ದೀನಿ. ನನ್ನ ಹತ್ರ ಎಲ್ಲ ಪ್ರೂಫ್, ಇವಾಗ ಏನ್ ಮಾತಾಡಿದ್ದೀನಿ ಪ್ರತಿಯೊಂದು ಬಿಫೋರ್ ಆಫ್ಟರ್ ಫೋಟೋಸ್ ವಿಡಿಯೋಸ್ ನನ್ನ ಹತ್ರ ಇದಾವೆ. ಆ ಕಸದ ಬಗ್ಗೆ 4 ಎಸತಿ ಎತ್ತಿದ್ದೀನಿ. ಅವರೇ ಹೇಳ್ತಾರೆ, ಸರ್ ಈ ಸತಿ ಎತ್ಬಿಡಿ, ಹಾಕಲ್ಲ ಅಂತ ಹೇಳಿ. ಮತ್ತೆ ವಾರದ ಆದ್ಮೇಲೆ ಬಂದ್ರೆ ಮತ್ತೆ ಕಾಣುತ್ತದು. ಏನಕ್ಕೆ ಅಂತಂದ್ರೆ, ಇಲ್ಲಿಂದ JCB ಬರಕ್ ಆಗಲ್ಲ ಸರ್, ಕೈಯಿಂದ ಎತ್ತುವಂತ ಕಸ ಅಲ್ಲ ಅದು. ಅಲ್ಲಿಂದನೂ JCB ಬರಕ್ ದಾರಿ ಇಲ್ಲ. ಹೆಂಗೆ ಎತ್ತೋದು? ಅವರವರ ಚೀಸ್ನ ಅವಾಯ್ಡ್ ಮಾಡ್ಕೋಬೇಕು. ಅದು ಪ್ರೈವೇಟ್ ಪ್ರಾಪರ್ಟಿ, ಬೇರೆಯವ್ರು ಯಾರ್ದು ಸೈಟ್ ಅದು, ಅವ್ರು ಅವಾಯ್ಡ್ ಮಾಡ್ಕೋಬೇಕು ಅದನ್ನ. ಒಂದು ಮತ್ತೆ ಇವ್ರು ಹೇಳ್ತಾ ಇದಾರೆ ಇಲ್ಲಿ ಟ್ರೈನು ರೋಡ್ ಸೌಲಭ್ಯ ಇಲ್ಲ ಅಂತಾರೆ. ಇದು ಹೊಸ ಲೇಔಟ್. ಈ ಲೇಔಟ್ ಅಲ್ಲಿ 2 ಮನೆ ಇರೋದು, ಇದೊಂದು ಮನೆ ಅದೊಂದು ಮನೆ. ಈ 2 ಮನೆಗೆ ಇಲ್ಲಿ ರೋಡ್ ಬೇಕು, ಡ್ರೈನ್ ಬೇಕು ಅಂದ್ರೆ ಫಸ್ಟ್ ಇರೋ ಮನೆಗಳಿಗೆ ಮುಗಿಸ್ಕೊಂಡು ಮತ್ತೆ ಲಾಸ್ಟಿಗೆ ಬರೋದಿದೆ, ಸರಿನಾ? ಅದನ್ನ ಯಾರೋ ಬಂದ್ಬಿಟ್ಟು ಪಾಪ ಇಲ್ಲಿ ರೋಡ್ ಇಲ್ಲ, ಡ್ರೈನ್ ಇಲ್ಲ ಅಂತ ಹೇಳ್ಬಿಟ್ರೆ ಅದು ತಪ್ಪಾಗತ್ತೆ. ಮತ್ತೆ ಲೈಟ್ ವಿಷಯಕ್ಕೆ ಬಂದ್ರೆ ನೋಡಿ, ಕಂಬೆ ಇಲ್ಲ ಪಾಪ. ಅವ್ರ ಒಂದು ಮನೆ ಇದೆ ಅಂತ ಹೇಳಿ 6 ಮನೆ ಮೇಲೆ ಲೈಟ್ಸ್ ಹಾಕ್ಸಿದ್ದೀನಿ ನಾನು, ಪಾಪ ಬೆಳಕಿರ್ಲಿ ಅಂತ ಹೇಳಿ. ಇಷ್ಟೆಲ್ಲ ಮಾಡ್ಕೊಟ್ ಮತ್ತೆ ಯಾರೋ ಪಾಪ ಬಂದು ಯಾರೋ ಹೇಳಿದ್ರೆ ಅಂತ ಹೇಳಿ ಹೇಳ್ಬಿಟ್ಟಿದ್ದಾರೆ. ಎಲ್ಲ ಸುಳ್ಳು ಮಾತುಗಳು. ಇಲ್ಲೊಂದು ನಮ್ಮ ಹುಡುಗರು ಇಲ್ಲಿ ವಾಲಿಬಾಲ್ ಆಡ್ತಾರೆ, ಇವ್ರಿಗೆ ಲೈಟ್ ಬೇಕು ಅಂದ್ರೆ ಯಾರ ಇದಾರೆ, ಯಾರ ಲೈಟ್ ಹಂಗೆ ಎದ್ದಾರದಲ್ಲಿ ಅಲ್ಲೊಂದು 2, ಇಲ್ಲೊಂದು ಲೈಟು, 3 ಲೈಟ್ ಜಸ್ಟ್ ವಾಲಿಬಾಲ್ ಆಡೋದಕ್ಕೆ. ಮಕ್ಕಳು ಕೆಟ್ಟ ಕೆಲಸ ಮಾಡಬಾರ್ದು, ಒಳ್ಳೆ ಕೆಲಸ ಮಾಡಲಿ, ಸ್ಪೋರ್ಟ್ಸ್ ಇರಲಿ ಅಂತ ಹೇಳಿ ಎಲ್ಲ ಹುಡುಗರಿಗೆ ನಾವು ವಾಲಿಬಾಲ್ ರೆಡಿ ಮಾಡಿಕೊಟ್ಟಿದ್ದೀನಿ. ಸೊ ಇದು ನಮ್ಮ ಕೆಲಸ.